पापे मुक्ताय मनिर्मलाय मनिरावन्विताय नमो महेश्वरे कौमारे ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಈ ದಿನ ಬಹಳ ವಿಶೇಷವಾಗಿ ಜನತಾ ಮೀಡಿಯಾ ಹಾಗೆ ಟಿವಿ12 ಕನ್ನಡ ಸಹಯೋಗದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮನೆ ಮನೆಗೂ ಸೌಜನ್ಯ ದೀಪ ಒಂದು ದೀಪವನ್ನ ಈ ದಿನ ನಮ್ಮ ಕಚೇರಿಯಲ್ಲಿ ಬೆಳಗುವ ಮೂಲಕ ಮನೆ ಮನೆಗೂ ಸೌಜನ್ಯ ದೀಪ ಜನಜಾಗೃತಿ ಆಂದೋಲನವನ್ನ ನಮ್ಮ ಮಾಧ್ಯಮ ಶುರು ಮಾಡಿದ್ದೇವೆ. ನಾವು ಪ್ರತಿಯೊಬ್ಬರಿಗೂ ಕೂಡ ದೀಪ ಹಚ್ಚಿ ಆ ವಿಡಿಯೋಗಳನ್ನ ಕಳಿಸ್ಕೊಡಿ ಎಲ್ಲರೂ ಜೊತೆಯಾಗಿ ಅಂತ ನಿರಂತರವಾಗಿ ಕೇಳ್ತಾ ಇದ್ದೀವಿ. ಆ ಕೆಲಸನ ಮೊದಲು ನಾವು ಕೂಡ ಮಾಡಬೇಕಾಗುತ್ತೆ. ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಈ ದಿನ ದೀಪವನ್ನ ನಮ್ಮ ಕಚೇರಿಯಲ್ಲಿ ಹಚ್ಚಿದ್ದೇವೆ. ಬಹಳ ಮುಖ್ಯವಾಗಿ ನೀವು ಇಲ್ಲಿ ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರು, ನಾವು ಅವರ ಅಪ್ಪಟ ಅಭಿಮಾನಿ, ಅಪ್ಪು ಅವರ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಆ ಕುಟುಂಬಕ್ಕೆ ಸದಾ ನಾವು ಚಿರಋಣಿಯನ್ನ ತಿಳಿಸ್ತಾ, ಅವ್ರು ಯಾವಾಗ್ಲೂ ಕೂಡ ನಮ್ಮ ಕಚೇರಿಯಲ್ಲೇ ಇರ್ತಾರೆ, ನಮ್ಮ ಜೊತೆಲೇ ಇದ್ರು ಯಾವಾಗ್ಲೂ ಕೂಡ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಸೌಜನ್ಯ ಅವರ ಕುಟುಂಬ ಹೋರಾಟವನ್ನ ಏನ್ ಕೈಗೊಂಡಿದೆ, ಎಲ್ಲ ಹೋರಾಟಗಾರರು ಮಹೇಶ್ ತಿಮ್ರೋಡಿ ಅವರು ಹಾಗೆ ಗಿರೀಶ್ ಮಟ್ಟಣ್ಣನವರೆಲ್ಲರೂ ಕೂಡ ಅವರ ಒಂದು ಕರೆಗೆ ನಾವು ಕೂಡ ಜೊತೆಯಾಗಿ ಅವರ ಒಂದು ಫೋಟೋವನ್ನ ತಂದು ನಮ್ಮ ಪ್ರೀತಿಯ ಅಪ್ಪು ಅವರ ಪಕ್ಕದಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ದೀಪವನ್ನ ಹಚ್ಚಿ ಈ ದಿನ ಕರ್ನಾಟಕದ ಜನತೆಗೆ ಸಂಪೂರ್ಣವಾಗಿ ನಮ್ಮ ಮಾಧ್ಯಮ ಅವರ ಜೊತೆಯಾಗಿ ನಿಂತಿರ್ತಕ್ಕಂತಹ ವಿಚಾರವನ್ನ ತಿಳಿಸ್ತಾ, ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮುಂದೆ ಯಾವುದೇ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ, ಇಂತಹ ಒಂದು ದುರ್ಘಟನೆ, ಆ ಹೆಣ್ಣು ಮಗಳು ಅನುಭವಿಸಿರ್ತಕ್ಕಂಥ ಆ ನೋವಿದೆಯಲ್ಲ, ಯಾತನೆ ನೋಡಿ. 13 ವರ್ಷ ಆದ್ರೂ ಕೂಡ ಈ ಪ್ರಕರಣಕ್ಕೆ ಸಾವಿಲ್ಲ. ಸೌಜನ್ಯ 13 ವರ್ಷ ಆಯ್ತು ತೀರ್ಕೊಂಡು, ಆದ್ರೆ ಅವಳ ಸಾವಿಗೆ ಸಾವೇ ಇಲ್ಲದಂತೆ ಆಗಿದೆ. ಅದಕ್ಕೆ ಉದಾಹರಣೆ ಈಗಾಗಲೇ ನಮ್ಮ ಗಿರೀಶ್ ಮಟ್ಟಣ್ಣನವ್ರು ಹೇಳೋ ರೀತಿಯಾಗಿ ಸೌಜನ್ಯ ಆದಿಶಕ್ತಿ ಸ್ವರೂಪಿಣಿ ಅಂತ ಹೇಳಿ. ಯಾಕೆಂದ್ರೆ ಅವಳ ಆತ್ಮ ಇವತ್ತಿಗೂ ಕೂಡ ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದೆ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಜೊತೆ ಆಗ್ಬೇಕು ಕರ್ನಾಟಕದ ಜನತೆ ಅಂತೇಳಿ ನಾವು ಈ ಆಂದೋಲನವನ್ನ, ಜನಜಾಗೃತಿ ಆಂದೋಲನವನ್ನ ಕೈಗೊಂಡಿರ್ತಕ್ಕಂಥದ್ದು ಮನೆ ಮನೆಗೂ ಸೌಜನ್ಯ ದೀಪ ಅಂತ ಹೇಳಿ. ನೀವು ನನ್ನ ಹಿಂಬದಿಯಲ್ಲಿ ಗಮನಿಸಬಹುದು, ಆದಿಶಕ್ತಿ ಈ ಒಂದು ಕಚೇರಿಯಲ್ಲಿ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಆ ತಾಯಿಗೆ ಪೂಜೆಯನ್ನ ಸಲ್ಲಿಸಿ, ನಂತರ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪೂಜೆಯನ್ನ ಸಲ್ಲಿಸಿ, ಸೌಜನ್ಯಳ ಫೋಟೋಗೆ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ತಾವು ಗಮನಿಸ್ಬೋದು. ನಮ್ಮ ಕಚೇರಿಯಲ್ಲೇ ದೀಪವನ್ನ ಹಚ್ಚಿ ಈ ಒಂದು ಸೌಜನ್ಯಳ ದೀಪ ಕರ್ನಾಟಕದ ಮನೆ ಮನೆಯಲ್ಲೂ ಕೂಡ ಬೆಳಗಲಿ ಅಂತ ಹೇಳ್ತಾ, ಸರ್ಕಾರಕ್ಕೆ ನಾವಿಲ್ಲಿ ಯಾರ ಹೆಸರು ಬೇಡ, ಯಾವ ಕ್ಷೇತ್ರದ ಹೆಸರು ಬೇಡ, ಯಾವ ಧರ್ಮದ ಹೆಸರು ಬೇಡ, ಸರ್ಕಾರಕ್ಕೆ ಒತ್ತಾಯವನ್ನ ಆಗ್ತಾ ಇರ್ತಕ್ಕಂಥದ್ದು, ಈ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡಿ, ಆ ಕಿರಾತಕರನ್ನ ಬಂಧನ ಮಾಡಿ ಅನ್ನೋದು ನಮ್ಮ ಆಗ್ರಹ. ಪ್ರತಿಯೊಬ್ಬರ ಆಗ್ರಹ ಕೂಡ ಅದೇ ಆಗಿದೆ. ಇವತ್ತು ಸಾಕ್ಷಿ ಇಲ್ಲದೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಸರ್ಕಾರ ಮೆಸೇಜ್ ಕೊಡೋದು ಬೇಡ. ಶಾಸಕಾಂಗ ಕಾರ್ಯಾಂಗ ಸಂಪೂರ್ಣವಾಗಿ ಯಾವುದೋ ಒಬ್ಬ ವ್ಯಕ್ತಿ ಹಾಗೂ ಅವರ ಹಿಂಬಾಲಕರಿಗೆ ಸಪೋರ್ಟ್ ಅನ್ನ ಮಾಡೋದು ಬೇಡ. ಹಣವನ್ನ ನೋಡ್ಕೊಂಡು ಅಥವಾ ಅವರ ಇನ್ಫ್ಲೂಯೆನ್ಸ್ ಅನ್ನ ನೋಡ್ಕೊಂಡು ಅಥವಾ ಅವರ ಹಿನ್ನೆಲೆಯನ್ನ ನೋಡ್ಕೊಂಡು ನೀವು ಸಪೋರ್ಟ್ ಮಾಡೋದು ಬೇಡ. ಕಾನೂನು ಇದು ಪ್ರಜಾಪ್ರಭುತ್ವ, ಕಾನೂನು ಎಲ್ರಿಗೂ ಕೂಡ ಒಂದೇ. ನ್ಯಾಯಾಂಗ ಕಾಯ್ತಾ ಇದೆ ಯಾವಾಗ ಈ ಒಂದು ಅಪರಾಧಿಗಳಿಗೆ ಪನಿಷ್ಮೆಂಟ್ ಅನ್ನ ಕೊಡ್ಬೇಕು ಅಂತೇಳಿ. ಯಾಕೆಂದ್ರೆ ನ್ಯಾಯಾಂಗವನ್ನ ನಾವು ಪ್ರಶ್ನೆ ಮಾಡಬಹುದು, ಆದ್ರೆ ಒಂದು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತಂದ್ರೆ ಸಾಕ್ಷಿಗಳು ಬೇಕು. ನಾವು ಸಾಕ್ಷಿಗಳಿಲ್ಲದೆ ನ್ಯಾಯಾಂಗಕ್ಕೆ ಹೋದ್ರೆ ಅಲ್ಲಿ ನ್ಯಾಯ ಸಿಗೋದಿಲ್ಲ. ಆ ಕಾರಣಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಬೇಕು ಅಂದ್ರೆ ತನಿಖೆಯನ್ನ ಮಾಡಬೇಕು, ಅದಕ್ಕೆ ಸರ್ಕಾರ ಮುಂದೆ ಬರಬೇಕು. ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳನ್ನ ಇದಕ್ಕೆ ನೇಮಕ ಮಾಡಿ, ಏನು ಇವತ್ತು ಸಾಕ್ಷಿಯ ನಾಶ ಆಗಿದೆ, ಸಾಕ್ಷಿಯ ನಾಶವನ್ನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ತನಿಖೆಯನ್ನ ಮಾಡಿ ಅವ್ರಿಗೆ ಏನಾಗಿದೆ ಅಂತೇಳಿ ವಿಚಾರವನ್ನ ತಿಳಿದು, ಕರ್ನಾಟಕದ ಜನರು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ಸೌಜನ್ಯಳ ಸಾವಿಗೆ ನ್ಯಾಯ, ಅಪರಾಧಿಗಳಿಗೆ ಶಿಕ್ಷೆ. ಇದನ್ನ ನಿರಂತರವಾಗಿ ಆ ಕುಟುಂಬ ಹಾಗೆ ಮಹೇಶ್ ತಿಮ್ರೋಡಿಯವರು, ಗಿರೀಶ್ ಮಟ್ಟಣ್ಣನವರು, ಎಲ್ಲ ಸೌಜನ್ಯಳ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಪ್ರತಿ ಕ್ಷಣ ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ.
ಸರ್ಕಾರ ನಿದ್ದೆ ಮಾಡಿದ್ದು ಸಾಕು, ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡಿ ನ್ಯಾಯವಾದ ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಇದು ಮಾಧ್ಯಮ ಕ್ಷೇತ್ರದಲ್ಲೇ ಇದು ದೊಡ್ಡ ಒಂದು ಆಂದೋಲನವಾಗ್ಲಿ, ಪ್ರತಿಯೊಬ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ. ಇದೇ ಏಪ್ರಿಲ್ 6ನೇ ತಾರೀಕು ದೊಡ್ಡ ಜಾಗೃತಿಯ ಆಂದೋಲನವನ್ನ, ಸೌಜನ್ಯ ಯಾತ್ರೆ, ಹೋರಾಟದ ಯಾತ್ರೆಯನ್ನ ಕೈಗೊಂಡಿದ್ದಾರೆ ದೊಡ್ಡ ದೊಡ್ಡ ನಾಯಕರು, ಹೋರಾಟಗಾರರು. ದಯಮಾಡಿ ಕರ್ನಾಟಕದ ಜನತೆ ಪ್ರತಿಯೊಬ್ರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ. ಈ ಈ ಸಾವಿಗೆ ನ್ಯಾಯವನ್ನ ಸರ್ಕಾರಕ್ಕೆ ಒತ್ತಾಯ ಹಾಕೋಣ. ಎಲ್ಲರೂ ಸೇರಿ ಈ ಸಾವಿಗೆ ನ್ಯಾಯ ಕೊಡಿಸಿ ಅಂತೇಳಿ ಪ್ರತಿಯೊಬ್ರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ಸೌಜನ್ಯಳ ಹೆಸರಿನಲ್ಲಿ ಒಂದು ದೀಪ ಹಚ್ಚೋ ಮೂಲಕ ಸಪೋರ್ಟ್ ಮಾಡಿ. ಈ ಸಾವಿಗೆ ನ್ಯಾಯ ಸಿಗ್ಲಿ, ಸೌಜನ್ಯ ಆತ್ಮಕ್ಕೆ, ಹಾಗೆ ಇನ್ನು ಅನೇಕ ಜನರು ಈ ತರದ ಒಂದು ತೊಂದರೆಗೆ ಅನುಭವಿಸಿ ಯಾರೆಲ್ಲ ಒಂದು ಅವರ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಜನತಾ ಮೀಡಿಯಾ ಸಂಪೂರ್ಣವಾಗಿ, ಹಾಗೆ ಟಿವಿ12 ಕನ್ನಡ, ಈ ಎರಡೂ ಮಾಧ್ಯಮಗಳು ಇವರ ಜೊತೆಗಿದ್ದು ನಾವು ಸದಾ ಈ ಒಂದು ನ್ಯಾಯಯುತವಾದ ಹೋರಾಟಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾ ಕರ್ನಾಟಕದ ಜನತೆಯಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಮನೆ ಮನೆಯಲ್ಲೂ ಕೂಡ ಸೌಜನ್ಯಳ ಹೆಸರಿನಲ್ಲಿ ದೀಪ ಹಚ್ಚಿ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶಕ್ತಿ ಸಿಗ್ಲಿ ಅಂತೇಳಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ.